ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 2026ರಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, 2025ರ ಮಾರ್ಚ್ ಕೊನೆಯಲ್ಲಿ ನಿಮ್ಮ 7.5 ವರ್ಷದ ಶನಿ ಕಾಲ ಮುಗಿದು ಹೋಗಿದೆ. ಆದರೆ ಶನಿಯ ಒಂದಿಷ್ಟು ಪ್ರಭಾವವನ್ನು ನೀವು ಈ ವರ್ಷ ಅಕ್ಟೋಬರ್ವರೆಗೂ ಅನುಭವಿಸ್ತಾ ಇರ್ತೀರ. ನಿಮಗೆ ಅದರ ಅನುಭವ ಆಗ್ತಾ ಇರುತ್ತೆ. ಆದರೆ 2026ರಲ್ಲಿ ಈ ಥರ ಏನೂ ಆಗೋದಿಲ್ಲ. ಮಕರ ರಾಶಿಯ ಒಂದು 50% ಅಷ್ಟು ಜನರಲ್ಲಿ 7.5 ಒಂದಿಷ್ಟು ಕೆಟ್ಟ ಅನುಭವಗಳನ್ನು ನೀವು ನೋಡಿರ್ತೀರ, ಕೆಟ್ಟ ದಿನಗಳನ್ನು ನೋಡಿರ್ತೀರ. ಆದರೆ 2026ರಲ್ಲಿ ಈ ಥರ ಏನೂ ಆಗೋದಿಲ್ಲ. ನಿಮ್ಮ ಒಳ್ಳೆಯ ದಿನಗಳು ಬಂದಿದೆ ಅಂತಾನೆ ನೀವು ಅಂದ್ಕೊಳ್ಳಿ. 7.5 ಸಂಪೂರ್ಣವಾಗಿ ನಿಮಗೆ ಮುಕ್ತಿ ಸಿಗತ್ತೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರೊಫೆಷ್ನಲಿ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋಂತಹ ವರ್ಷ ಈ 2026. ನಿಮ್ಮ ಸಹೋದರರಿಗೆ, ಸಿಬ್ಲಿಂಗ್ಸ್ಗೆ ಈ ವರ್ಷ ಸ್ವಲ್ಪ ಕಷ್ಟವಾಗಿದೆ. ನಿಧಾನಗತಿಯಲ್ಲೇ ಅವರ ಜೀವನ ಸಾಗತ್ತೆ. ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಅಲ್ಲದೆ ನಿಮಗೇನಾದರೂ ತಾಯಿಯ ತಂಗಿ ಇದ್ದರೆ, ಚಿಕ್ಕಮ್ಮ ಇದ್ದರೆ, ಅವರಿಗೆ ಮದುವೆ ಆಗಿದ್ದರೆ ಅವರ ಜೀವನದಲ್ಲಿ ಒಂದಿಷ್ಟು ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಮೀನರಾಶಿಯಲ್ಲಿ ಇರುವಂತಹ ಶನಿಗ್ರಹ ನಿಮ್ಮಿಂದ ಕೆಲಸಗಳನ್ನು ಸ್ವತಃ ಮಾಡಿಸ್ತಾರೆ. ಯಾಕಂದರೆ ಮೂಲತಃ ಮಕರ ರಾಶಿಯವರನ್ನು ನಾವು ಲೇಜಿ ಪೀಪಲ್ ಅಂತ ಹೇಳ್ತೀವಿ. ಆದರೆ ಈ ವರ್ಷ ನಿಮ್ಮ ಕೆಲಸಗಳನ್ನು ನೀವೇ ಮಾಡುವಂತಹ ಸಮಯ ಬಂದಿದೆ. ಕೆಲಸಗಳು ಜಾಸ್ತಿ ಆಗತ್ತೆ. ನಿಮಗೆ ಸ್ವತಃ ಆ ಕೆಲಸಗಳು ಜಾಸ್ತಿ ಮಾಡ್ತಿದ್ದೀನಿ ಅನ್ನುವಂತಹ ಫೀಲ್ ಕೂಡ ಆಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ 2026 ನಿಮಗೆ ತುಂಬಾ ಚೆನ್ನಾಗಿದೆ. ನೀವೇನಾದರೂ ವ್ಯವಹಾರ, ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಾ. ಅಥವಾ ನೀವೇನಾದರೂ ಒಂದು ಕಡೆ ಕೆಲಸ ಮಾಡ್ತಿದ್ರೆ, ಅಂದರೆ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ, ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂತಹ ಸಮಯ ಕೂಡ 2026 ಆಗಿರುತ್ತೆ. ಆದರೆ ನಿಮ್ಮ ಸುತ್ತಮುತ್ತ ಎಷ್ಟೇ ಹಣ ಓಡಾಡಿದ್ರೂ, ನೀವು ಹಣ ಗಳಿಸಿದ್ರೂ ನಿಮ್ಮ ಹಸಿವು ಮಾತ್ರ ತೀರೋದಿಲ್ಲ. ನಿಮಗೆ ಇನ್ನೂ ನಂದು ಫಿನಾನ್ಷಿಯಲ್ ಪೊಸಿಷನ್ ಸರಿ ಹೋಗಿಲ್ಲ ಅನ್ನುವಂತಹದ್ದು ತುಂಬ ಕಾಡ್ತಾ ಇರುತ್ತೆ. ಆದರೆ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಜೊತೆಗಿರೋರು ನಿಮ್ಮನ್ನು ನೋಡಿ ನೀವು ಹಣಕಾಸಿನ ವಿಚಾರದಲ್ಲಿ ಒಂದು ಹಂತವನ್ನು ಮುಟ್ಟಿದ್ದೀರಾ, ಸ್ಟೇಬಲ್ ಆಗಿದ್ದೀರಾ ಅಂತ ಮಾತಾಡ್ತಾರೆ. ಆದರೆ ನಿಮ್ಮ ಮನಸ್ಥಿತಿ ಇನ್ನೂ ಗಳಿಸಬೇಕು ಅನ್ನೋದ್ರಲ್ಲೇ ಇರುತ್ತೆ. ಅಲ್ಲದೆ ನೀವು ಮಕರ ರಾಶಿಯವರಾಗಿದ್ದು, ನಿಮ್ಮ ಜನ್ಮ ಜಾತಕ ತುಂಬ ಚೆನ್ನಾಗಿದ್ದು, ನೀವು ಹೆಚ್ಚಿನ ಹಣವನ್ನು ಗಳಿಸ್ತಾ ಇದ್ದರೆ ಈ ವರ್ಷ ಇನ್ಕಮ್ ಟ್ಯಾಕ್ಸಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳಿ. ಇನ್ನು ಸಂತಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಈ ವರ್ಷ ಸಂತಾನ ಅಂದರೆ ಮಗುವಿನ ಜನನ ಆಗೋದು ಕಷ್ಟ ಅಂತಾನೆ ಹೇಳಬಹುದು. ಅಂತಹ ಯೋಗ ಯಾವುದು ಕಾಣಿಸ್ತಾ ಇಲ್ಲ. ಇನ್ ಕೇಸ್ ನಿಮಗೆ ಮಗು ಆದ್ರೂ ನ್ಯಾಚುರಲ್ ಮೆಥಡ್ಸಲ್ಲಿ ಕನ್ಸೀವ್ ಆಗೋದು ಕಷ್ಟ. ಡೆಲಿವರಿ ಕೂಡ ನ್ಯಾಚುರಲ್ ಆಗಿ ಆಗೋದು ಕಷ್ಟ. ಸಿ ಸೆಕ್ಷನ್ಸ್ ಆಗುತ್ತೆ. ಡಾಕ್ಟರ್ಗಳ ಸಹಾಯ ಖಂಡಿತವಾಗ್ಲೂ ಬೇಕಾಗತ್ತೆ. ಅದು ಕೂಡ ಸಕ್ಸಸ್ ಆಗುವಂತಹ ಚಾನ್ಸಸ್ ತುಂಬ ಕಡಿಮೆ. ಈ ವಿಷಯದಲ್ಲಿ ಒಂದಿಷ್ಟು ಟಫ್ ಟೈಮ್ ಅಂತಾನೆ ಹೇಳಬಹುದು. 7.5 ಸಂದರ್ಭದಲ್ಲಿ ಒಂದಿಷ್ಟು ಏರಿಳಿತಗಳನ್ನು ನೀವು ನೋಡಿರ್ತೀರ. ನಿಮ್ಮ ಜೀವನದಲ್ಲಿ ಏರಿಕೆಗಳು ಇತ್ತು, ಆದರೆ ಇಳಿಕೆಗಳೂ ಇತ್ತು. ಆದರೆ ಮನುಷ್ಯನಿಗೆ ಯಾವಾಗಲೂ ಇಳಿಕೆಗಳೇ ಜಾಸ್ತಿ ನೆನಪಿರೋದ್ರಿಂದ ನಿಮಗೆ ನಮ್ಮ ಜೀವನದಲ್ಲಿ ಇಳಿಕೆನೇ ಇತ್ತು ಅನ್ನುವಂತಹ ಫೀಲ್ ಕೊಟ್ಟಿರುತ್ತೆ. ಆದರೆ 2026ರಲ್ಲಿ ನಿಮ್ಮ ಜೀವನದಲ್ಲಿ ಇಳಿಕೆಗಳಿಗಿಂತ ಏರಿಕೆಗಳೇ ಜಾಸ್ತಿ ಇರುತ್ತೆ. ಹಾಗೆ ಅದು ನಿಮಗೆ ನೆನಪಲ್ಲೂ ಕೂಡ ಇರುತ್ತೆ. ಆದರೆ ನಿಮ್ಮ ಸಕ್ಸಸ್ನ ಹಸಿವು ಕಡಿಮೆ ಆಗ್ತಾ ಇರೋದಿಲ್ಲ. ಇದಾದ ಮೇಲೆ ಇನ್ನೊಂದು ಬೇಕು, ಇನ್ನೊಂದಾದಮೇಲೆ ಮತ್ತೊಂದು ಬೇಕು, ಇದು ಬೇಕು, ಅದು ಬೇಕು ಅನ್ನುವಂತಹ ಹಂಬಲ ಜಾಸ್ತಿ ಇರುತ್ತೆ. ಆದರೆ ಈ ವಿಷಯನ ನೀವು ಯಾರ ಹತ್ರನೂ ಹೇಳ್ಕೊತಿರೋದಿಲ್ಲ. ಶಾಂತವಾಗಿ ನಿಮ್ಮಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ನ ಮಾಡ್ಕೋತಾ ಇರ್ತೀರ. ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಏನು ಇಂಟ್ರೆಸ್ಟ್ ಇಲ್ಲ ಅನ್ನುವಂತಹ ಫೀಲ್ ನಿಮಗೆ ಬರುತ್ತೆ. ತುಂಬ ಡಲ್ ಆಗಿರೋ ಥರ ಭಾಸ ಆಗುತ್ತೆ. ಮ್ಯಾರಿಡ್ ಲೈಫಲ್ಲಿ ಸ್ಪಾರ್ಕೇ ಇಲ್ಲ ಅನ್ನುವಂತಹ ಅನುಭವ ಕೊಡುತ್ತೆ. ಹಾಗಾಗಿ ನೀವು ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ತುಂಬ ಪ್ರಯತ್ನ ಪಡ್ತಿರ್ತೀರ. ಆಚೆ ಸುತ್ತಾಡ್ಕೊಂಡು ಬರೋದು, ಏನು ಬೇಕು ಅದಕ್ಕೋಸ್ಕರ ಅದನ್ನು ಮಾಡೋದು, ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಎಲ್ಲದನ್ನೂ ಮಾಡ್ತಿರ್ತೀರ. ಆದರೆ ಅದರಿಂದ ಏನೂ ಲಾಭ ಆಗ್ತಾ ಇರೋದಿಲ್ಲ. ಇದನ್ನೆಲ್ಲ ಮಾಡೋದಕ್ಕಿಂತ ನೀವು ಏನು ಮಾಡಬೇಕು ಅಂದರೆ, ದಂಪತಿಗಳು ಇಬ್ಬರೂ ಸೇರಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಕಡೆಗೆ ಮುಖ ಮಾಡಬೇಕು. ಕೆಟ್ಟದ್ದು ಆಗೋ ಹಾಗೆ, ವೈಮನಸ್ಯ ಬರೋ ಹಾಗೆ ಜಾಸ್ತಿ ಮಾತಾಡಬಾರ್ದು. ಬೇರೆಯವರ ಮಾತು ಕೇಳಿ ಬೇರೆಯವರ ಜೀವನವನ್ನು ನೋಡಿ ನೀವು ಕಂಪೇರ್ ಮಾಡ್ಕೋಬಾರ್ದು. ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಿ. ಆಗ ನಿಮಗೆ ದಾಂಪತ್ಯದ ವಿಷಯದಲ್ಲಿ ಹೆಚ್ಚಿನ ಲಾಭ ಆಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ, ಮದುವೆ ವಯಸ್ಸಿಗೆ ಬಂದಿರುವಂತಹ ಮಕರ ರಾಶಿ ಜನರಿಗೆ ಇಷ್ಟು ದಿನ ಮದುವೆ ಆಗ್ತಾ ಇರಲಿಲ್ಲ, ತುಂಬ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ವಿ ಅಂತ ಇರೋರಿಗೆ ಈ ವರ್ಷ ಮದುವೆಯ ಯೋಗ ಇದೆ.
ಹಾಗೆ ತುಂಬ ದಿನಗಳಿಂದ ಏನಾದರೂ ಸಮಸ್ಯೆ ದಾಂಪತ್ಯ ಜೀವನದಲ್ಲಿ ಇದ್ದರೆ ಅದು ಈ ವರ್ಷ ಕಡಿಮೆಯಾಗುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಮ್ಯಾರಿಡ್ ಲೈಫಲ್ಲಿ ಸ್ಪಾರ್ಕ್ ಕಡಿಮೆ ಆಗೋದ್ರಿಂದ ಬರುವಂಥ ಒಂದಿಷ್ಟು ಸಮಸ್ಯೆಗಳಿಗೆ ಸ್ಪಿರಿಚುಯಾಲಿಟಿ ನಿಮಗೆ ಉತ್ತರವನ್ನು ಕೊಡುತ್ತೆ. ಆಧ್ಯಾತ್ಮಿಕತೆಯಿಂದ ನಿಮಗೆ ಹೆಚ್ಚಿನ ಲಾಭ ಆಗುತ್ತೆ. ಹಾಗೆ ಇದು ನಿಮ್ಮನ್ನು ನೀವು ನೋಡದೇ ಇರುವಂತಹ ಜಾಗಗಳಿಗೆ, ಭೇಟಿ ಆಗದೇ ಇರುವಂತಹ ಜನರನ್ನು ಭೇಟಿ ಮಾಡೋ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಇದರಿಂದ ಆಗುವಂತಹ ಅನುಭವಗಳನ್ನ ನೀವು ಜೀವನ ಪೂರ್ತಿ ನೆನೆಸ್ಕೋತಾನೆ ಇರ್ತೀರ. ಅಲ್ಲದೆ ನೀವು ಜ್ಯೋತಿಷ್ಯ ಶಾಸ್ತ್ರ ಕಲಿಯೋದ್ರ ಕಡೆಗೇನು ಮನಸ್ಸು ಮಾಡಬಹುದು. ಸಂತಾನದ ವಿಚಾರದಲ್ಲಿ ಒಂದಿಷ್ಟು ಟಫ್ ಟೈಮ್ ಅಂತಲೇ ಹೇಳ್ಬಹುದು. ಇನ್ ಕೇಸ್ ಮಗುವಿನ ಜನನ ಆಗಬೇಕು ಅಂತ ನೀವೇನಾದರೂ ಪ್ರಯತ್ನ ಪಟ್ಟರೆ IVF ಅಥವಾ C-ಸೆಕ್ಷನ್ ಅಂತಹ ಮೆಥಡ್ಸ್ನ ಯೂಸ್ ಮಾಡಬೇಕು. ಅದು ಕೂಡ ಸುಲಭವಾಗಿ ಆಗುವಂಥದ್ದು ಅಲ್ಲ. ಮಕರ ರಾಶಿಯ ಸಹೋದರರಿಗೆ ಈ ವರ್ಷ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಅನುಭವಿಸೋದನ್ನು ನೋಡ್ತೀರಾ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಹಣವನ್ನು ಗಳಿಸಬೇಕು ಅನ್ನೋಂತಹ ಪ್ರಯತ್ನವನ್ನು ನೀವು ಯಾವತ್ತಿಗೂ ಕೈ ಬಿಡೋದಿಲ್ಲ. ಇನ್ನು ಇದು ನಿಮ್ಮ 2026ರ ಭವಿಷ್ಯ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.